ಸಂಸಾರವನ್ನ ಸಮುದ್ರ ಅಂತ ಹೇಳ್ತಾರೆ, ಭವಾರಣ್ಯ ಅಂತ ಹೇಳ್ತಾರೆ, ವಿಷವೃಕ್ಷ ಅಂತ ಹೇಳ್ತಾರೆ, ಜೊತೆಗೆ ಕೆಸರು ಅಂತ ಹೇಳ್ತಾರೆ. ಬೇಕಾದಷ್ಟು ಥರ ಹೇಳ್ತಾರೆ. ಸಂಸಾರ, ಅದರ ಬಂಧನ ಎಲ್ಲವನ್ನೂ ಕೂಡ. ಇದು ಆಳವಾಗಿ ನೋಡಬೇಕಾದ್ರೆ ನಾವು ವಿವೇಕ ಚೂಡಾಮಣಿಯಲ್ಲಿ ಶಂಕರಾಚಾರ್ಯರು ಆ ಸಂಸಾರವನ್ನು ಬಹಳ ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ. ಮೊಸಳೆ ಕೈಗೆ ಸಿಕ್ಕಾಕೋಬೇಡಿ ಅಂತ. ಈ ಸಂಸಾರದಲ್ಲಿ ಸಿಕ್ಕಾಕೊಂಡಾಗ ಇದರಿಂದ ಬಿಡುಗಡೆ ಆಗಬೇಕು. ಆ ಬಿಡುಗಡೆ ತಾಯಿ ಒಬ್ಳೇ ಮಾಡಕ್ ಸಾಧ್ಯ. ಸಂಸಾರ ಬಂಧನದಿಂದ ಬಿಡುಗಡೆ ತಾಯಿ ಒಬ್ಳಿಗೆ ಮಾಡಕ್ ಸಾಧ್ಯ. ಆದರೆ ಬಂಧಿಸಿರೋನಿಗೆ ನಾನು ಬಂಧಿಸ್ಕೊಂಡಿದ್ದೀನಿ, ನನಗೆ ಬಿಡುಗಡೆ ಬೇಕು ಅನ್ನುವ ಒಂದು ಆಸೆ ಆಕಾಂಕ್ಷೆ ಬಂದು ಅದಕ್ಕಾಗಿ ನಾವು ಒಂದು ವೇದಿಕೆಯನ್ನ, ಭೂಮಿಕೆಯನ್ನ, ವಿಭಿನ್ನವಾದ ಒಂದು ಭೂಮಿಕೆಯನ್ನೇ ತಯಾರು ಮಾಡ್ಕೋಬೇಕು. ನಮ್ಮಲ್ಲಿ ಧ್ಯಾನ, ಜಪ ಇವೆಲ್ಲವೂ ಕೂಡ ಅದರಲ್ಲಿ ಬರುತ್ತೆ. ಯಾರಿಗೆ ಈ ದೇಹ ಬರೀ ಪಂಚಭೂತಗಳಿಂದ ಆಗಿರೋದು, ಕೆಲವೇ ವರ್ಷಗಳಲ್ಲಿ ಈ ದೇಹ ಬೂದಿಯಾಗಿ ಮಣ್ಣಾಗಿ ಹೋಗುತ್ತೆ, ಇದು ಇರೋವರೆಗೂ ನಾನು ಇರೋಷ್ಟರಲ್ಲಿ ನಾನು ಅಸತ್ಯವನ್ನು ಒಳಗಡೆ ಇರೋ ಕಾಣದ ಒಂದು ಶಕ್ತಿಯನ್ನು ಕಂಡ್ಕೊಂಡ್ಬಿಡ್ಬೇಕು ಅನ್ನುವ ಒಂದು ಛಲ ಬರುತ್ತೆ, ಅವನಿಗೆ ಅರ್ಥ ಆಗಕ್ಕೆ ಶುರು ಆಗುತ್ತೆ. ಈ ದೇಹ ಪಂಚಭೂತದ್ದು, ಮನಸ್ಸು 6th ಎಲಿಮೆಂಟ್, 5 ಎಲಿಮೆಂಟ್ಸ್ ಬಾಡಿ ಆದರೆ 6th ಈಸ್ ದಿ ಮೈಂಡ್, ಸೂಕ್ಷ್ಮವಾದದ್ದು. ಇದೆರಡರಲ್ಲೂ ಪ್ರಪಂಚದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ ನಾನು ದೇಹ, ಮನಸ್ಸು, ಬುದ್ಧಿ, ಅಹಂಕಾರದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ. ನಾನು ಇದನ್ನೆಲ್ಲನೂ ಕೂಡ ಮೀರಿ ಹೋಗಬೇಕು, ಆಗ ಸಂಪೂರ್ಣವಾಗಿ ಈ ಆಟನ ನಾನು ನೋಡಬಹುದು ಅಂತ ಯಾರಿಗೆ ಆ ಒಳಗಡೆಯಿಂದ ಪ್ರಚೋದಿತವಾದ ಸಂಸ್ಕಾರ ಬರುತ್ತೆ, ಅವನು ಧ್ಯಾನಕ್ಕೆ ಶುರು ಮಾಡ್ತಾನೆ ಅಥವಾ ತಿಳ್ಕೊಳ್ಳೋಕೆ ಶುರು ಮಾಡ್ತಾನೆ. ನಾನು ರೆಡಿ ಅಂದಾಗ ಅವಳು ಕಲಿಸೋದಕ್ಕೆ ಆ ತಾಯಿ ನಮ್ಮನ್ನ ಕೈ ಹಿಡಿದು ಕರ್ಕೊಂಡು ಹೋಗೋಕ್ಕೆ ತಯಾರಾಗ್ತಾಳೆ. ಮುಖ್ಯವಾಗಿ ಇವತ್ತಿನ 5ನೇ ದಿವಸ, ಇವತ್ತು ನಾವು ಈ ಒಂದು ಸತ್ಸಂಗ ಮಾಡ್ತಾ ಇರೋದು. ಇವತ್ತಿನ ದಿನ ಒಂದು ವಿಶೇಷವಾದ ಸತ್ಸಂಗ ಇದು. ಯಾಕೆಂದ್ರೆ ಇಲ್ಲಿ ತ್ರಿಪುರ ಮಾಲಿನಿ ಧ್ಯಾನ, ಒಂದು 1000 ಸತಿ ಆ ತ್ರಿಪುರ ಮಾಲಿನಿಯನ್ನ ಜಪ ಮಾಡಿದಾಗ ಎಂಥವನಿಗೂ ಆ ಮಾಯೆ ಸರಿದು ಸತ್ಯ ಗೋಚರವಾಗಿ ಆ ತಾಯಿಯನ್ನ ಸಂಪೂರ್ಣವಾಗಿ ನಂಬಿ ಜನ್ಮನ ಸಾರ್ಥಕ ಮಾಡ್ಕೊಳ್ಳೋಕ್ಕಾಗತ್ತೆ. ತ್ರಿಪುರ ಮಾಲಿನಿ ಮಂತ್ರ, ಅದರ ಬಗ್ಗೆ ಇವತ್ತಿದೆ. ಇದೆಲ್ಲರೂ ಕೂಡ ಚೆನ್ನಾಗಿ ಮನವರಿಕೆಯಾಗಿ ಇದನ್ನು ಬರೀ ಕೇಳೋದಲ್ಲ, ಇದನ್ನು ಅಟ್ಲೀಸ್ಟ್ ಒಂದು ಫ್ಯೂ ಡೇಸ್ ಒಂದು ಮಂಡಲ ಹಾಕಿ ಒಂದು 9 ದಿನನೋ ಅಥವಾ 21 ದಿನನೋ ಈ ಮಂತ್ರ ಜಪ ಮಾಡಿ ನೋಡಿ. ಇದು ನನ್ನ ಅನುಭವದಲ್ಲಿ ಹೇಳ್ತಾ ಇದ್ದೀನಿ. ಈ ತ್ರಿಪುರ ಮಾಲಿನಿ ದೇವಿ ಶ್ರೀಚಕ್ರದಲ್ಲಿ ಅಂತರ್ದಶಾರ ಚಕ್ರದ ದೇವತೆ. ಅಂತರ್ದಶಾರ ಚಕ್ರ ಅಂದರೆ 6ನೇ ಚಕ್ರ. 9 ಚಕ್ರಗಳಲ್ಲಿ ಶ್ರೀಚಕ್ರದಲ್ಲಿ 9 ಆವರಣಗಳಿದೆ. 6ನೇ ಆವರಣದಲ್ಲಿ ಅಂತರ್ದಶಾರ ಅಂತ ಹೇಳ್ತಾರೆ. ಅಲ್ಲಿ ನೆಲೆಸಿರುವಂತಹ ದೇವಿ ನಾವು ಜ್ಞಾಪಿಸ್ಕೋಬೇಕು. ಈ ಶ್ರೀಚಕ್ರವನ್ನ ನಾವು ನೋಡಿದಾಗ ಗೊತ್ತಾಗತ್ತೆ 9 ಆವರಣ ಇದೆ ಅದರಲ್ಲಿ. ಬಿಂದು, ತ್ರಿಕೋಣ, ವಸುಕೋಣ, ದಶಾರ, ಯುಗ್ಮ, ಮನ್ವಶ್ರ, ನಾಗದಳ, ಸಂಯುತ, ಷೋಡಶಾರ, ವೃತ್ತತ್ರಯಂಚ ಧರಣಿ ಸದನತ್ರಯಂಚ ಶ್ರೀಚಕ್ರ ರಾಜಮುದಿತಂ ಪರದೇವತಾಯ. ಪ್ರಥಮ, ದ್ವಿತೀಯ, ತೃತೀಯ ಈ 3 ಆವರಣಗಳು ಸಂಪೂರ್ಣ ಪಂಚಕೋಶ ಅಂದರೆ 5 ಎಲಿಮೆಂಟ್ಸ್ಗೆ ಸಂಬಂಧಪಟ್ಟಿದ್ದು. ಇಲ್ಲಿಂದ ತಗೊಂಡ್ರೆ ಭೂಮಿ, ನೀರು, ಅಗ್ನಿ, ವಾಯು, ಆಕಾಶಕ್ಕೆ ಸಂಬಂಧಪಟ್ಟಿದ್ದು 1, 2, 3ನೇ ಆವರಣ. ಈ ಆವರಣ ಮುಗಿದ ಮೇಲೆ ತ್ರಿಕೋಣಗಳು ಸ್ಟಾರ್ಟ್ ಆಗುತ್ತೆ. 4, 5, 6 ಇದು ಮನೋವಲಯ.
ಈ 4, 5, 6ರಲ್ಲಿ 6ನೇ ಆವರಣ ಇನ್ನೇನು ನಮ್ಮನ್ನ ಸ್ಥೂಲ ಸೂಕ್ಷ್ಮ ಕಾರಣ ಶರೀರಕ್ಕೆ ಕೊಂಡೊಯ್ಯುವಂತಹ ಆವರಣ, ನಮ್ಮನ್ನ ಈ ಒಂದು ದಾಟಿಸುವಂತಹ ದೇಹ ಮನಸ್ಸನ್ನ ದಾಟಿಸಿ ಆ ಹೈಯರ್ ಲೆವೆಲ್ ಆಫ್ ಕಾನ್ಷಿಯಸ್ನೆಸ್, ಸುಪ್ರೀಂ ಕಾನ್ಷಿಯಸ್ನೆಸ್, ಆ ಒಂದು ಸ್ಥಿತಿಗೆ ಕರ್ಕೊಂಡು ಹೋಗುವಂತಹ ಆನಂದ ಕೋಶಕ್ಕೆ ಕರ್ಕೊಂಡು ಹೋಗುವಂತಹ ಆವರಣ. ಅದರಿಂದ 6ನೇದರಲ್ಲಿ ತ್ರಿಪುರ ಸುಂದರಿ ಇದ್ದಾಳೆ. ನಾವು ಅವಳ ಧ್ಯಾನವನ್ನು ಮಾಡಿದ್ದೇ ಆದರೆ ನಮಗೆ ಅವಳು ಬೇಕಾದಷ್ಟು ಗೈಡೆನ್ಸ್ ಕೊಡ್ತಾಳೆ, ಹೆಜ್ಜೆ ಹೆಜ್ಜೆಗೂ ಗೈಡೆನ್ಸ್ ಸಿಗತ್ತೆ. ಆ ತ್ರಿಪುರ ಮಾಲಿನಿಗೆ 10 ಶಕ್ತಿಗಳಿವೆ. ಸರ್ವಜ್ಞಾದೇವಿ ನೋಡಿ, ಇದರಲ್ಲೇನೆ ಅದು ಹೇಳಿದ್ರೇನೆ ಸರ್ವಜ್ಞಳು, ಎಲ್ಲ ಗೊತ್ತಿರೋಳು. ಸರ್ವಶಕ್ತಿ ದೇವಿ, ಸರ್ವಜ್ಞಾದೇವಿ, ಸರ್ವಶಕ್ತಿ ದೇವಿ, ಸರ್ವ ಐಶ್ವರ್ಯ ಫಲಪ್ರದಾ ದೇವಿ, ಸರ್ವಜ್ಞಾನಮಯೀ ದೇವಿ, ಸರ್ವ ಆಧಾರ ಸ್ವರೂಪ ದೇವಿ, ಸರ್ವ ವ್ಯಾಧಿ ವಿನಾಶಿನಿ ದೇವಿ, ಸರ್ವ ಪಾಪಹರ ದೇವಿ, ಸರ್ವ ಆನಂದಮಯೀ ದೇವಿ. ನೋಡಿ ಎಷ್ಟು ಚೆನ್ನಾಗಿದೆ. ಸರ್ವ ರಕ್ಷಾ ಸ್ವರೂಪಿಣಿ ದೇವಿ, ಸರ್ವೇಪ್ಸಿತಾರ್ಥ ಫಲಾದೇವಿ. 10 ನಾಮವನ್ನ ಓಂಕಾರ ಹೇಳ್ಕೊಂಡು ಜಪ ಮಾಡಿ ನಿಮಗೆ ಅಂತರ್ದಶಾರ ಚಕ್ರದ ಆ ದೇವಿ ತ್ರಿಪುರ ಮಾಲಿನಿ. ಆ ತ್ರಿಪುರ ಶಕ್ತಿ ಅವಳು ಮಾಲೆಯಾಗಿದ್ದಾಳೆ, 3 ಖಂಡಗಳನ್ನ ಮಾಲೆಯಾಗಿ ಮಾಡಿಕೊಂಡಿದ್ದಾಳೆ. ಶಕ್ತಿಕೂಟ, ಮಧ್ಯಮ ಕೂಟ, ವಾಗ್ಭವ ಕೂಟವನ್ನ ಮಾಲೆಯಾಗಿ ಮಾಡಿಕೊಂಡಿದ್ದಾಳೆ. ಅವಳು ಮಾಲೆಯಲ್ಲಿ ಒಂದು ಹವಳ, ಒಂದು ಕೆಂಪು, ಒಂದು ವಜ್ರ ಇದೆ ಅಂತ ಹೇಳ್ತಾರೆ. ಆ ಥರ ಮಾಲೆಯಾಗಿ ಆ 3 ಖಂಡಗಳನ್ನ ಮಾಡಿಕೊಂಡಿರುವ ತ್ರಿಪುರ ಮಾಲಿನಿ 10 ಶಕ್ತಿಗಳನ್ನ ಕೊಟ್ಟು ದಾರಿ ತೋರಿಸ್ತಾಳೆ. ಆಗ ನಮಗೆ ಅರ್ಥ ಆಗತ್ತೆ, ದೇವಿ ಅಂದ್ರೆ 3 ವೇದಗಳ ಸ್ವರೂಪ. ಋಗ್ವೇದ, ಯಜುರ್ವೇದ, ಸಾಮವೇದದ ಸ್ವರೂಪ ಅಂದ್ರೆ 4ನೇದು ಅವಳೇ. ದೇವಿ ಪುರುಷಾರ್ಥ ಸ್ವರೂಪ, ಧರ್ಮಾರ್ಥ ಕಾಮ ಸ್ವರೂಪ, ಮೋಕ್ಷವೂ ಅವಳೇ, ಅತೀತವೂ ಅವಳೇ. ಹಾಗೆ 3 ಲೋಕದ ಸ್ವರೂಪ ಅವಳು. 3 ಲೋಕಕ್ಕೂ ಆ ತ್ರಿಪುರ ಅನ್ನೋದೇ ಆ 3 ಲೋಕದ ಒಡತಿ, ಆ ಸ್ವರೂಪವೇ ಅವಳು. ಹಾಗೆ ನಮ್ಮಲ್ಲಿ 3 ಅಗ್ನಿಗಳಿವೆ. ಅಗ್ನಿ, ದಕ್ಷಿಣಾಗ್ನಿ, ಅವಹನಿ ಅಗ್ನಿ, ಘಾಡಪಥ ಅಗ್ನಿ. ಆ 3 ಅಗ್ನಿಗಳ ಸ್ವರೂಪ. ಆ ತಾಯಿಯನ್ನ ನೋಡಿದಾಗ ನಮ್ಮ ಒಳಗಡೆ ಏನು ಹೋಗ್ತಾ ಹೋಗ್ತಾ ಆ ತ್ರಿಪುರ ರಹಸ್ಯವೇ ಗೊತ್ತಾಗ್ತಾ ಬರುತ್ತೆ. ತ್ರಿಪುರ ಮಾಲಿನಿ ತ್ರಿಪುರ ರಹಸ್ಯವನ್ನ ಹೇಳ್ತಾಳೆ. ಅವಳು ಹೇಳ್ತಾಳೆ, ನೋಡು, ನಿನ್ನ ದೇಹ ಇದೆಯಲ್ಲ, ಸ್ಥೂಲ ಸೂಕ್ಷ್ಮ ಕಾರಣ, ಈ ದೇಹದಲ್ಲಿರುವ 3 ನಾಡಿಗಳಿದೆ, ಇಡ, ಪಿಂಗಳ, ಸುಷುಮ್ನ ಅಂತ. ಈ ದೇಹದಲ್ಲಿ 3 ಶಕ್ತಿಗಳಿದೆ, 3 ಕೂಟಗಳಿದೆ, 3 ಅವಸ್ಥೆಗಳಿದೆ. ಜೊತೆಗೆ 3 ಆಶ್ರಮಗಳನ್ನ ಇದು ಹೇಳ್ತಾ ಇದೆ. ಈ 3 ಅನ್ನೋದು ಅಷ್ಟು ಸಾಮಾನ್ಯವಾದದ್ದಲ್ಲ. ಈ 3ಅನ್ನ ತಿಳ್ಕೋ. 3 ಕಾಲವೂ ಇದೆ, 3 ಹೊತ್ತು, ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲವೂ ಅವಳೇ. ಈ ದೇವಿಯನ್ನ ನೀನು ಪೂಜೆ ಮಾಡಿದ್ದೆ ಆದ್ರೆ ನೀನು 3 ಕುಲಕೋಟಿಗಳು ಅಂತಾರೆ. 3 ನಿನ್ನ ಒಂದು ತಂದೆ, ತಾತ, ಮುತ್ತಾತ, ಈ ಪೀಳಿಗೆ, 3 ಪೀಳಿಗೆಯನ್ನ ನೀನು ಉದ್ಧಾರ ಮಾಡಿಬಿಡಬಹುದು. ಅಂದ್ರೆ ನಮ್ಮ ಹಿಂದಿನ 3 ಪೀಳಿಗೆ, ಮುಂದಿನ 3 ಪೀಳಿಗೆ, 6 ಮತ್ತೆ ನಿಂದು 7 ಪೀಳಿಗೆ ಉದ್ಧಾರ ಆಗತ್ತೆ ತಾಯಿನ ಜಪ ಮಾಡಿದ್ರೆ. ಈ 3ಅನ್ನ ತಿಳ್ಕೊ. ಈ 3ರ ಬಗ್ಗೆ ನಮಗೆ ಒಂದು ವಿಷಯವನ್ನ ಅವಳು ಹೇಳ್ತಾಳೆ. ಅದರಿಂದ ಆ ತ್ರಿಪುರ ಮಾಲಿನಿ ಅವಳು ಯಾವುದಕ್ಕೂ ಸಿಕ್ಕಾಕೊಂಡಿಲ್ಲ, ಯಾವುದಕ್ಕೂ ಅಂಟ್ಕೊಂಡಿಲ್ಲ, ಅವಲಂಬನೆ ಆಗಿಲ್ಲ. ಮತ್ತೆ ಅವಳೇ ಆಧಾರಕ್ಕೂ ಆಧಾರವಾಗಿದ್ದಾಳೆ. ನೋಡಿ, ಜ್ಞಾಪಕ ಇಟ್ಕೋಬೇಕು. ಅದರಿಂದ ಅವಳು ನಮ್ಮನ್ನು ಕಾಪಾಡೋಕೆ ಸಾಧ್ಯ. ನಾವು ಕಾಲು ಹಿಡಿದ್ರೆ ಅವಳು ಕೈ ಹಿಡಿದು ಎಳೆಯೋಕೆ ಸಾಧ್ಯ, ನಮ್ಮನ್ನ ಬೀಳಿಸ್ದೆ. ಯಾಕೆ ಅಂದ್ರೆ ಅವಳು ಆಧಾರಕ್ಕೂ ಆಧಾರಳು, ಸಪೋರ್ಟ್ಲೆಸ್ ಸಪೋರ್ಟ್ ಅವಳು. ಅದರಿಂದ ಆ ತ್ರಿಪುರ ಮಾಲಿನಿ ನಮ್ಮನ್ನ ರಕ್ಷಿಸ್ತಾಳೆ ಮತ್ತು ಈ 3ರ ರಹಸ್ಯವನ್ನು ತಿಳಿಸ್ತಾಳೆ. ಕೆಸರಲ್ಲಿ, ಸಂಸಾರ ಅನ್ನೋ ಕೆಸರಲ್ಲಿ ಬಿದ್ದಂತಹ ಭಕ್ತರನ್ನ ಬಿಡಿಸ್ತಾಳೆ. ಬಾ ಹೊರಗಡೆ ಅಂತ ಕೆಸರಿಂದ ಆಚೆ ಕರ್ಕೊಂಡು ಬರ್ತಾಳೆ. ಇದರಲ್ಲಿ ನಮಗೆ ಜ್ಞಾಪಕ ಬರುತ್ತೆ, ಹೇಗೆ ವಿಷ್ಣು ಆ ಗಜೇಂದ್ರನ ಮೋಕ್ಷ ಕೊಟ್ಟ, ಅದೇ ರೀತಿ ಕೆಸರಲ್ಲಿ ಬಿದ್ದವ್ರನ್ನ ಅವಳು ಮೋಕ್ಷವನ್ನು ಕೊಟ್ಟು ಕರ್ಕೊಳ್ತಾಳೆ.
ಜೊತೆಗೆ ನಾವು ಜ್ಞಾಪಕ ಇಟ್ಕೋಬೇಕು, 3 ಕೂಟಗಳಲ್ಲೂ ಕೂಡ ಅವಳು ಇದ್ದಾಳೆ ಅಂದಾಗ ನಾವು ಈ ಮಾರ್ಗಗಳನ್ನ ಸುಷುಮ್ನ ನಾಡಿಯಲ್ಲಿ ಕುಂಡಲಿನಿಯನ್ನ ಜಾಗೃತಗೊಳಿಸಿ ಇಡ ಪಿಂಗಳ ಎರಡನ್ನೂ ಬ್ಯಾಲೆನ್ಸ್ ಮಾಡಿ ನಾವು ಬರ್ತಾ ಇದ್ರೆ ಅವಳು ಇನ್ನೇನು ದೇಹ ಮತ್ತು ಮನಸ್ಸನ್ನ ದಾಟೋದಕ್ಕೆ ನಾವು ಇಲ್ಲಿಂದ ಸಪೋರ್ಟ್ ಮಾಡಿದ್ರೆ ಅವಳು ಆ ಬ್ರಹ್ಮಗ್ರಂಥಿ ಆ ಒಂದು ಜಾಗದಲ್ಲಿ ನಿಂತು ಆ ಸುಷುಮ್ನ ನಾಡಿ ಆ ಸರಸ್ವತಿ ನಾಡಿ ಏನಿದೆ ಅದನ್ನ ಆ ದ್ವಾರವನ್ನು ಓಪನ್ ಮಾಡ್ತಾಳೆ. ಅಲ್ಲಿ ಸುಧಾ ಸ್ಮೃತಿ, ಅಲ್ಲಿ ನಾವು ಹೇಳ್ತೀವಲ್ಲ ಮಕರಂದ ಸ್ಮೃತಿ ಝರಿ ಅಂತ ಸೌಂದರ್ಯಲಹರಿಯಲ್ಲಿ, ಹಾಗೆ ಎಲ್ಲ ನಾಡಿಗಳು ತೊಯ್ಯುವಷ್ಟು ಅಮೃತ ವರ್ಷಿಣಿ ಅಮೃತ ವರ್ಷನ್ನ ಮಾಡ್ತಾಳೆ. ಈ ನಾಮಗಳು ಲಲಿತಾ ಸಹಸ್ರನಾಮದಲ್ಲಿ ಎಲ್ಲಿದೆ? ತ್ರಯಿ ತ್ರಯಿ ಅಲ್ಲಿಂದ ಶುರು ಮಾಡ್ಬೇಕು ನೀವು. ತ್ರಯಿ ತ್ರಿವರ್ಗ ನಿಲಯ ತ್ರಿಸ್ಥ ತ್ರಿಪುರ ಮಾಲಿನಿ ನಿರಾಮಯ ನಿರಾಲಂಬ. ಅವಳು ಸ್ವತ್ಮಾರಾಮ, ತನ್ನಷ್ಟಕ್ಕೆ ತಾನಿರೋಳು. ಸುಧಾಶ್ರುತಿ, ಸುಧೆಯನ್ನ ಸುರಿಸ್ತಾಳೆ. ಸುಧಾಶ್ರುತಿ ಸಂಸಾರ ಪಂಖ ನಿರ್ಮಗ್ನ ಸಮುದ್ಧರಣ ಪಂಡಿತೆ. ಅವಳು ಸಂಸಾರದಲ್ಲಿರೋ ಸಿಕ್ಕಾಪಟ್ಟೋರನ್ನ ಎತ್ತುತ್ತಾಳೆ ಮೇಲೆ. ನೋಡಿ, ಯಾವತ್ತೂ ತಿಳ್ಕೊಳ್ಳಿ, ಯೋಗ ನಮ್ಮಲ್ಲೇ ಶುರು ಆಗಬೇಕು, ನಮ್ಮಲ್ಲೇ ಮುಗಿಬೇಕು. ಅದು ನಿಜವಾದ ಯೋಗ. ಇಟ್ ಬಿಗಿನ್ಸ್ ಇನ್ ಯು, ಇಟ್ ಎಂಡ್ಸ್ ಇನ್ ಯು. ಅಂದ್ರೆ ಏನರ್ಥ? ಈ ಯಜ್ಞ ಒಳಗಡೆ ಆಗಬೇಕು, ಅಂತರ್ಯಜ್ಞ ಇದು. ಹೊರಗಡೆ ಮಾಡೋ ಯಜ್ಞ ಯಾಗಾದಿಗಳೆಲ್ಲ ಇದಕ್ಕೆ ಸಾಂಕೇತಿಕ, ಇದಕ್ಕೆ ಪೂರಕವಾಗಿರುತ್ತೆ. ಹೊರಗಡೆ ಮಾಡೋ ಯಜ್ಞದಲ್ಲಿ ಏನೇನು ದ್ರವ್ಯಗಳನ್ನು ನಾವು ಬಳಸ್ತೀವಿ ಅದರಲ್ಲಿ ಎಲ್ಲವೂ ಕೂಡ ಪ್ರಾರಂಭದಿಂದ ಕೊನೆಯವರೆಗೂ ಕೂಡ ಕೊಡು ನಮ್ಮಮ್ಮ ಕೊಡು ಕೊಡು ಅಂತ. ಇದರಲ್ಲಿ ತ್ಯಾಗವೇ ಇದೆ, ಯಜ್ಞದಲ್ಲಿ ತ್ಯಾಗ ಇದೆ. ಇದೆರಡೂ ಒಟ್ಟಿಗೆ ನೋಡಿದಾಗ ನಾವು ಯಜ್ಞ ಪ್ರಿಯ ಅಂದ್ರೆ ಇಂಥ ಯಜ್ಞವನ್ನ ಅವಳು ಪ್ರೀತಿ ಮಾಡ್ತಾಳೆ. ಯಜ್ಞ ಪ್ರಿಯ, ಯಜ್ಞ ಕರ್ತ್ರಿ. ಈ ಯಜ್ಞವನ್ನ ನಡೆಸೋದು, ಸಂಕಲ್ಪ ಕೊಡೋದು ಎಲ್ಲ ನಾವು ಸರೆಂಡರ್ ಆದಾಗ ಗೊತ್ತಾಗುತ್ತೆ ಅವಳೇ. ಆದ್ರೆ ನಾವು ಸರೆಂಡರ್ ಆಗ್ಬೇಕು. ಬಾಡಿ ಮೈಂಡ್ ಅಹಂಕಾರ ಪಕ್ಕಕ್ಕಿಟ್ಟಾಗ ಸರೆಂಡರ್ ಆದ್ರೆ ಅವಳು ಕೊಡ್ತಾಳೆ. ಯಜ್ಞ ಪ್ರಿಯ ಯಜ್ಞ ಕರ್ತ್ರಿ ಯಜಮಾನ ಸ್ವರೂಪಿಣಿ. ಅದರಿಂದ ಹೇಳಿದೆ ಇದು ಈ ಜಾಗದಲ್ಲೇ ಇದು ಯಜ್ಞ ನಡೆಯೋದು. ಹೊರಗಡೆ ಯಜಮಾನ ಕೂತು ಮಾಡುವುದು ಒಂದು ಸಂಕೇತ, ಇದರದ್ದು ಸಾಂಕೇತಿಕವಾಗಿ ಇಲ್ಲಿ ಯಜ್ಞ ಆಗ್ತಿದ್ರೆ ಇಲ್ಲಿ ಯಜ್ಞ ಆಗ್ಬೇಕು. ಇಲ್ಲಿ ಏನೇನ್ ಮಾಡ್ತೀವೋ ಇದು ಒಳಗಡೆ ಆಗ್ಬೇಕು ಸೂಕ್ಷ್ಮದಲ್ಲಿ. ಯಜ್ಞ ಪ್ರಿಯ ಯಜ್ಞ ಕರ್ತ್ರಿ ಯಜಮಾನ ಸ್ವರೂಪಿಣಿ. ಆವಾಗ ನಮಗೆ ಬರುತ್ತೆ ಯಜ್ಞ ಅಂತ ತಕ್ಷಣ ಸ್ಟಾರ್ಟ್ ಆಗತ್ತೆ. ಏನು ದ್ರವ್ಯಗಳನ್ನ ಕೊಡಬೇಕು, ನಮಮ ಅನ್ಬೇಕು, ಆಮೇಲೆ ದಾನ ಕೊಡಬೇಕು, ಆಮೇಲೆ ಸಂಭಾವನೆ ಕೊಡಬೇಕು, ಎಲ್ಲಕ್ಕೂ ಕೊಡು ಕೊಡು ಬರುತ್ತಲ್ಲ. ತ್ಯಾಗ ಧರ್ಮ ಅಂದ್ರೆ ಏನು? ಇಟ್ಸ್ ಅನ್ ಎಕ್ಸ್ಪ್ರೆಷನ್ ಆಫ್ ಯುವರ್ ಮುಕ್ತಿ, ಬಿಡುಗಡೆ. ಬಿಡುಗಡೆನಲ್ಲಿ ಆನಂದದಲ್ಲಿ ನೀನು ಕೊಡುವುದೆಲ್ಲ ಧರ್ಮ. ಕೊಡುವ ಕಾಮನೆಗಳು ಅಂದ್ರೆ ದ ವಿಲ್ ಟು ಶೇರ್ ಈಸ್ ಧರ್ಮ. ಅರ್ಥ ಯಾರಿಗೆ ಬರುತ್ತೆ? ಕೊಡುವಾಗ. ಕೊಡಬೇಕು ಅಂತ ಬಂದಾಗ ಅದಕ್ಕೆ ತಾನೇ ಎಲ್ಲವೂ ಸಿದ್ಧವಾಗತ್ತೆ. ಅದಕ್ಕೆ ಹೇಳುದು ಮೊದಲು ನೀವು ಅಹಂಕಾರದಿಂದ ಬಿಡುಗಡೆ ಮಾಡ್ಕೊಳ್ಳಿ, ಆ ಮೋಕ್ಷದಿಂದ ನಿಮಗೆ ಒಳ್ಳೆ ಕಾಮನೆಗಳು ಇಚ್ಛೆಗಳು ಬರುತ್ತೆ. ಅದಕ್ಕೆ ತಕ್ಕಂತೆ ಅರ್ಥ ಸಂಪಾದನೆ ಆಗುತ್ತೆ. ಆಗ ಕೊಡುವುದು ಸುಲಭ ಆಗತ್ತೆ. ಅವಳು ಮಲ್ಟಿಪಲ್ಸ್ ಕೊಡ್ತಾಳೆ, ಕೊಡ್ತಾ ಕೊಡ್ತಾ ಕೊಡ್ತಾಳೆ. ಧರ್ಮಾಧಾರ ಅವಳು, ಧನಾಧ್ಯಕ್ಷ, ಧನಕ್ಕೆ ಅಧ್ಯಕ್ಷೆ. ಕುಬೇರನಿಗೂ ದೊಡ್ಡ ಎತ್ತರದಲ್ಲಿದ್ದಾಳೆ, ಕುಬೇರನ್ನೇ ಆಳ್ತಾಳವಳು. ಧರ್ಮಾಧಾರ ಧನಾಧ್ಯಕ್ಷ, ಧನ ಧಾನ್ಯ ವಿವರ್ಧಿನಿ. ನಮಗೆ ಬೇಕಾಗಿರೋದು, ಯಜ್ಞಕ್ಕೆ ಬೇಕಾಗಿರೋ ಧನ ಧಾನ್ಯ ಎಲ್ಲ ಮಲ್ಟಿಪಲ್ಸ್ ಆಗಿ ಬರುತ್ತೆ. ಕೊಡಕ್ ಶುರು ಮಾಡಿದಾಗ ಕೊಡೋದು ಧರ್ಮ. ಯಜ್ಞ ಮಾಡಬೇಕು, ಅದರಲ್ಲಿ ಕೊಡ್ತಾ ಹೋಗ್ಬೇಕು, ಬಿಡ್ತಾ ಹೋಗ್ಬೇಕು. ಧನಧಾನ್ಯ ವಿವರ್ಧಿನಿ. ಈಗ ಪ್ರತಿಯೊಂದರಲ್ಲೂ ಕೂಡ ಒಂದು ಯೋಗ್ಯತೆ ಅಂತ ಇದೆ. ಆ ಯೋಗ್ಯತೆಯೇ ಆ ದೇವಿ ಇಷ್ಟಪಡೋದು ಯಾರನ್ನ ಅಂದ್ರೆ, ಯಾರು ತನ್ನನ್ನ ಕಾಣಬೇಕು ಅಂತ ಬರ್ತಾರೋ, ಮಗುವಾಗಿ ಬರ್ತಾರೋ ಅವ್ರನ್ನ ಪ್ರೀತಿಸ್ತಾಳೆ. ಅದಕ್ಕೆ ಈ ಜ್ಞಾನ ತಿಳ್ಕೋಬೇಕು, ಈ 3ರ ಜ್ಞಾನ ರಹಸ್ಯ ತಿಳ್ಕೋಬೇಕು, ಈ 9ರ ರಹಸ್ಯ ತಿಳ್ಕೋಬೇಕು, ಆ ತಾಯಿನ ತಿಳ್ಕೋಬೇಕು, ಈ ದೇಹನ ತಿಳ್ಕೋಬೇಕು. ಒಳಗಡೆ ಹೋಗಿ ಪಂಚಕೋಶದಲ್ಲಿ ಸ್ಥಿರವಾಗಿರುವಂತಹ ಅವಳನ್ನು ಕಂಡ್ಕೋಬೇಕು ಅಂದಾಗ ಆಗ್ಲೇ ನೀನು ಬ್ರಾಹ್ಮಣನಾಗ್ಬಿಡ್ತೀಯ. ಆ ಆಸೆ ಬರಬೇಕು. ಆ ಬ್ರಾಹ್ಮಣ ಅನ್ನೋದು ಜನ್ಮದಲ್ಲಿ ಬ್ರಾಹ್ಮಣ, ಹುಟ್ಟಿನ ಬ್ರಾಹ್ಮಣ ಆಗಿದ್ರೆ ಅವಳು ದೇವಿ ಯಾವಾಗ್ಲೂ ಕೂಡ ಅವಳ ಹತ್ರ ಇರ್ತಾಳೆ. ಹುಟ್ಟಿನಿಂದ ಬ್ರಾಹ್ಮಣ ಆಗಿರೋನು ಇದ್ರೆ ದೇವಿ ಅವನ ಜೊತೆಗೆ ಇರ್ತಾಳೆ. ಆದ್ರೆ ಅವನು ವೇದ ಪಾಠವನ್ನ ಮಾಡಿ ದ್ವಿಜನ ಆಗ್ಬೇಕು. ಅವನು ದ್ವಿಜನ ಆಗಿದಾಗ ಅವಳು ಪ್ರೀತಿ ಮಾಡ್ತಾಳೆ. ವಿಪ್ರ ದ್ವಿಜ ಆಗ್ಬೇಕು.
ಆಮೇಲೆ ವೇದ ಪಾಠಗಳನ್ನ ಕಲಿಬೇಕು, ಆಗ ಅವನು ವಿಪ್ರ ಆಗ್ತಾನೆ. ಯಾರು ಬ್ರಾಹ್ಮಣನಾಗಿ ಹುಟ್ಟಿ ದ್ವಿಜನಾಗಿ ಎಲ್ಲ ವೇದ ಪಾಠಗಳನ್ನ ಕಲ್ತ ಮೇಲೆ ಶ್ರೋತೃವಾಗ್ತಾನೆ, ದೇವಿ ಅವನ ರೂಪವಾಗ್ತಾಳೆ. ಅವಳು ವಿಪ್ರಪ್ರಿಯ, ಅವಳು ವಿಶ್ವರೂಪ, ವಿಪ್ರಪ್ರಿಯ ವಿಪ್ರರೂಪ ವಿಶ್ವಭ್ರಮಣಕಾರಿಣಿ. ನಮ್ಮಲ್ಲಿ ಒಂದು ಸೃಷ್ಟಿ ಸ್ಥಿತಿ ಲಯ ಅಂದ್ರೇನು, ಹುಟ್ಟು ಸಾವು, ಇದನ್ನ ನಡೆಸ್ತಾ ಇದನ್ನ ಮಾಡ್ತಾ ಇರೋಳು ತಾಯಿನೇನೆ. ಅಂದ್ರೆ ಒಂದು ಸಾಮಾನ್ಯವಾಗಿ ಪಶುವಾಗಿ ಇರುವ ಮನುಷ್ಯನನ್ನ ಒಂದು ದೇವರನ್ನಾಗಿ ಮಾಡೋದಕ್ಕೆ, ಒಂದು ಬ್ರಾಹ್ಮಣನಾಗಿ ಮಾಡುವ ಸಂಸ್ಕಾರ ಕೊಡುವುದು ಕೂಡ ವಿಶ್ವಭ್ರಮಣಕಾರಿಣಿ. ಅದರಿಂದ ಇಡೀ ವಿಶ್ವ ಏನಿದೆ ಪ್ರಪಂಚ, ಅದು ಕೂಡ ಪ್ರಳಯವಾಗುವಾಗ ಅವಳು ಕೆಲಸ ಮಾಡ್ತಾಳೆ, ಆ ವಿಶ್ವಭ್ರಮಣಕಾರಿಣಿ. ನೀವಿಲ್ಲಿ ನೋಡಬೇಕು, ಪ್ರಾರಂಭದಲ್ಲಿ ತ್ರಿಪುರ ಮಾಲಿನಿಯನ್ನ ಸರಸ್ವತಿ ಅಂತ ನೋಡಿದ್ವಿ, ಜ್ಞಾನ ಕೊಟ್ಲು. ಆಮೇಲೆ ಧರ್ಮಕ್ಕೂ ಅಧಿಕಾರಿಯಾಗಿ, ಧನಕ್ಕೂ ಅಧಿಕಾರಿಯಾಗಿ ಅದನ್ನು ವೃದ್ಧಿ ಆಗುವ ಹಾಗೆ ಮಾಡಿ ಯಜ್ಞವನ್ನ ಮಾಡಿಸ್ತಾಳೆ, ಅದು ಲಕ್ಷ್ಮಿಯಾಗಿ ಮಾಡಿದ್ಲು. ಈಗ ಅವಳ ರೂಪ ನೀವು ನೋಡಿ, ನಮಗೆ ಲಯವಾಗುವಾಗ ಕಾಳಿ ರೂಪದಲ್ಲಿ ಕಾಣಿಸ್ತಾಳೆ. ಆ ಕಾಳಿ ರೂಪದಲ್ಲಿ ಲಕ್ಷ್ಮಿಯಾಗಿ ಕಾಳಿ ಆಗ್ತಾಳೆ. ಆ ಕಾಳಿ ರೂಪದಲ್ಲಿ ನೋಡಿ, ಕೆಂಪಗಿರೋ ಲಕ್ಷ್ಮಿ, ಬಂಗಾರದ ಬಣ್ಣದ ಕೆಂಪದ ಲಕ್ಷ್ಮಿ, ಡೀಪ್ ರೆಡ್, ಈ ರಕ್ತ ಹೆಪ್ಪಗಟ್ಬಿಟ್ರೆ ಕಪ್ಪಾಗತ್ತಲ್ಲ, ಆ ಥರ ಕಪ್ಪಗಾಗ್ಬಿಡ್ತಾಳೆ. ಅದೇ ಲಕ್ಷ್ಮಿ ಕಪ್ಪಗಾಗ್ಬಿಡ್ತಾಳೆ. ಅಲ್ಲಿ ನಮಗೆ ಗುರ್ತು ಹಿಡಿಯೋಕೆ ಸಿಗೋದು, ಕೂದಲು ಕಪ್ಪಗಿದೆ, ಮೈಯು ಕಪ್ಪಗಿದೆ, ಎಲ್ಲ ಕಪ್ಪಗಿದೆ, ಆದರೆ ಕೆಂಪು ತುಟಿ. ಕಾಳಿಗೆ ಗುರ್ತು ಸಿಗೋದಕ್ಕೆ ಕೆಂಪು ತುಟಿ, ಕೆಂಪು ನಾಲಿಗೆ, ಜೊತೆಯಲ್ಲಿ ಇಡೀ ವಿಶ್ವವನ್ನ ಒಂದು ತುತ್ತಾಗಿ, ಗ್ರಾಸವನ್ನಾಗಿ ಮಾಡಿ ತುತ್ತಾಗಿ ಬಾಯಲ್ಲಿ ಇಟ್ಕೊಳ್ಳೋದು ನಿಮ್ ಕಣ್ಣೆದುರಿಗೆ ಬರುತ್ತೆ. ಅದು ವಿಶ್ವರೂಪ ದರ್ಶನದಲ್ಲೂ ಹಾಗೇನೇನೆ, ಆ ದೇವಿನೇ ವಿಷ್ಣು ರೂಪದಲ್ಲಿ ಕಾಣಿಸೋದು. ಅದರಿಂದ ಇಲ್ಲಿ ನಾವು ತಿಳ್ಕೋಬೇಕು, ವಿಪ್ರರೂಪ ವಿಶ್ವಭ್ರಮಣಕಾರಿಣಿ. ನಮ್ಮಲ್ಲೂ ಒಂದು ಪ್ರಳಯ ಆಗಬೇಕು, ಪರಿವರ್ತನೆ ಆಗಬೇಕಾದ್ರೆ ಒಂದು ಮನುಷ್ಯ ಬ್ರಾಹ್ಮಣನಾಗಿ ಇನ್ನೊಂದು ಜನ್ಮ ತಗೊಂಡು ನಮ್ಮಲ್ಲೇನೆ ಆಮೇಲೆ ಒಂದು ದೈವಿಕ ಸ್ಥಿತಿಗೆ ಉಂಟಾಗೋದಕ್ಕೆ ಒಂದು ದೊಡ್ಡ ಸೈಕಲ್ ಆಗುತ್ತೆ. ಅದೇ ತರನೇ ವಿಶ್ವದಲ್ಲೂ ಕೂಡ ವಿಶ್ವಭ್ರಮಣಕಾರಿಣಿ, ವಿಶ್ವಗ್ರಾಸ, ವಿದ್ರುಮಾಭ, ಕೆಂಪು ತುಟಿ, ವೈಷ್ಣವಿ ಅವಳು, ವಿಷ್ಣು ರೂಪಿಣಿ. ಅಂದ್ರೆ ವಿಷ್ಣುವಿನ ತಾಯಿಯೂ ಅವಳೇ, ನಾರಾಯಣಿ, ವಿಷ್ಣುವಿನ ಹೆಂಡತಿಯೂ ಅವಳೇ, ಲಕ್ಷ್ಮೀನೂ ಅವಳೇ ಆಗ್ತಾಳೆ. ಅವಳು ಭೋಗದಲ್ಲಿ ಭವಾನಿ ರೂಪವನ್ನು ತಗೊಳ್ತಾಳೆ, ಯುದ್ಧ ಮಾಡುವಾಗ ದುರ್ಗಾ ರೂಪವನ್ನು ತಗೊಳ್ತಾಳೆ, ಮತ್ತೆ ಅವಳು ರಾಕ್ಷಸರನ್ನ ಮಂಥನ ಮಾಡುವಾಗ ಕಾಳಿ ರೂಪ ತಗೊಳ್ತಾಳೆ. ನಮ್ಮೆಲ್ಲರಲ್ಲೂ ಪುರುಷ ರೂಪ ತಗೊಂಡು ಆತ್ಮನಾಗಿ ಇದ್ದಾಳೆ. ಅವಳು ಆತ್ಮಸ್ವರೂಪಿಣಿ, ಪರಮಾತ್ಮ ಸ್ವರೂಪಿಣಿ. ಪ್ರತಿಯೊಬ್ಬರಲ್ಲೂ ಆತ್ಮನಾಗಿ ಪುರುಷನಾಗಿದ್ದಾಳೆ. ಪುರುಷ ರೂಪವನ್ನ ಎಲ್ಲರಲ್ಲೂ ತಗೊಂಡಿದ್ದಾಳೆ, ನಮ್ಮೆಲ್ಲರಲ್ಲೂ ಕೂಡ. ಅವಳು ಯಾರು ಅಲ್ಲ, ತ್ರಿಪುರ ಮಾಲಿನಿ. ಅವಳು ಮೂರಲ್ಲೂ ಇದ್ದಾಳೆ. ಯೋನಿ ನಿಲಯ, ಅವಳು ಹಂಗೆ ಹುಟ್ಟಿಲ್ಲ ಯೋನಿಯಲ್ಲಿ. ಅವಳು ಯೋನಿ ನಿಲಯ, ಆದ್ರೆ ಆ ಯೋನಿಯೇ ಅವಳ ಮನೆ. ಯಾವುದು ಯೋನಿ? ಪ್ರಪಂಚದಲ್ಲಿ ದೊಡ್ಡ ಪ್ರಪಂಚದ ಶ್ರೀಚಕ್ರ ಅಂತ ಅನ್ಕೊಂಡ್ರೆ, ಬ್ರಹ್ಮಾಂಡವನ್ನ ಒಂದು ದೊಡ್ಡ ಶ್ರೀಚಕ್ರ ಅನ್ಕೊಂಡ್ರೆ, ಶ್ರೀಚಕ್ರದಲ್ಲಿ ಆ ಯೋನಿ ಯಾವುದು? ತ್ರಿಕೋಣಗಳು. ಎಷ್ಟೊಂದು ತ್ರಿಕೋಣ ಇದೆ. ಪ್ರತಿಯೊಂದು ಶಕ್ತಿಯ ಕೇಂದ್ರವು ತ್ರಿಕೋಣಾಕಾರದಲ್ಲೇ ಇರೋದು. ಆದ್ರೆ ನಿಮಗೆ ಕಾಣಿಸಲ್ಲ, ಆದ್ರೆ ಗೊತ್ತಾ, ಅದು ಸುತ್ತತಾ ಅಲ್ಲಿ ಶಕ್ತಿ ಇರೋದ್ರಿಂದ, ಅಲ್ಲಿ ಚಲನೆ ಇರೋದ್ರಿಂದ ಅದು ರೌಂಡ್ ಆಗಿ ಕಾಣುತ್ತೆ. ಆದ್ರೆ ಪ್ರತಿಯೊಂದು ತ್ರಿಕೋಣವೇ, ಆ ತ್ರಿಕೋಣದ ಡಿಸೈನ್ ಅಲ್ಲೇ ಇರೋದು. ಒಂದು ಕಲ್ಲನ್ನ ನೀರಿನಲ್ಲಿ ಹಾಕಿದ್ರೆ ಅದು ರೌಂಡ್ ಆಗಿ ಅಲೆ ಬರುತ್ತೆ. ಆದ್ರೆ ಅದೇ ಒಂದು ಕಲ್ಲನ್ನ ನಾವು ಈ ರೀತಿ ಎಸೆದ್ರೆ, ಫ್ಲಾಟ್ ಆಗಿ ಎಸೆದ್ರೆ, ಅದು ತ್ರಿಕೋಣಾಕಾರದಲ್ಲಿ ಹೋಗುತ್ತೆ ನೀರ್ ಮೇಲೆ. ಆ ಎನರ್ಜಿ ಇರೋದೇ ಹಾಗೆ. ಅದಕ್ಕೆ ತ್ರಿಕೋಣ ಅಂದ್ರೆ ಅದರಲ್ಲಿ ಅವಳು ನಿಲಯ, ಯೋನಿ ನಿಲಯ. ಈ ಪ್ರತಿಯೊಂದು ಯೋನಿಯೂ ತ್ರಿಕೋಣ. ಬೇಕಾದಷ್ಟು ಯೋನಿಗಳಿದೆ, ಅದರಲ್ಲೆಲ್ಲ ಅವಳು ತ್ರಿಕೋಣ ಆಕಾರದಲ್ಲಿ ಇರೋದೆಲ್ಲ ಯೋನಿಗಳೇ. ಅದರಲ್ಲಿ ಅವಳು ಮನೆ ಮಾಡ್ಕೊಂಡಿದ್ದಾಳೆ, ಅದರಲ್ಲಿ ಮಧ್ಯದಲ್ಲಿ ಇರ್ತಾಳೆ ಅವಳು. ಯೋನಿ ನಿಲಯ, ಕೂಟಸ್ಥ ಕುಲರೂಪಿಣಿ. ಇಡೀ ಪ್ರಪಂಚ ಕೂಟ. ಈ 3 ಕೂಟನೂ ತಗೊಳ್ಬಹುದು. ಈ 3 ಕೂಟಕ್ಕೂ ಇನ್ನೊಂದು ಕೂಟ ಇದೆ. ನಾನು ಯಾವಾಗಲೂ ಹೇಳ್ತಿರ್ತೀನಿ, ಬದಲಾಗದೆ ಇರೋದು ಒಂದು ಇರುತ್ತಲ್ಲ, ಆ ಕೂಟ ಯಾವುದು ಗೊತ್ತಾ? ಈ ಅಕ್ಕಸಾಲಿಗರ ಮನೆಯಲ್ಲಿ ಇಟ್ಕೊಂಡಿರ್ತಾರೆ ದಿಮ್ಮೆ ಅಂತ. ಅದು ಒಂದು 4 ತಲೆಮಾರಿದ್ರು ಅದು ಒಂದೇ ದಿಮ್ಮೆ, ಅದೇನೂ ಬದಲಾಗಿರಲ್ಲ. ಅದರ ಮೇಲೆ ಬಂಗಾರವನ್ನ ಹಾಕಿ ಉದ್ದ ಮಾಡಿದ್ರು, ಕಡ್ಡಿ ಮಾಡಿದ್ರು ಅದಕ್ಕೇನೂ ಆಗಿರಲ್ಲ. ಆ ಥರ ಅದು ಬದಲಾಗದೆ ಇರೋ ದಿಮ್ಮೆ, ಅದು ಕೂಟಸ್ಥ.
ಕುಲರೂಪಿಣಿ. ಈ ಕುಲ ಎಲ್ಲ ಪ್ರಪಂಚಗಳು. ಇಲ್ಲಿ ನಮ್ಮೊಳಗೆ ಕುಲ ಅಂದ್ರೆ ಎಲ್ಲ ಚಕ್ರಗಳು, 6 ಚಕ್ರಗಳು, 6 ಲೋಕಗಳು ಕುಲ ಅಂತ ಹೇಳ್ತೀವಿ. ಕೂಟಸ್ಥ ಕುಲರೂಪಿಣಿ, ಅಯೋನಿರ್ಯೋನಿ ನಿಲಯ ಕೂಟಸ್ಥ ಕುಲರೂಪಿಣಿ. ಇಲ್ಲಿ ಬಹಳ ಮುಖ್ಯವಾದ ಅಂಶ ತಿಳ್ಕೊಳ್ಬೇಕು ಅಂದ್ರೆ ನೋಡಿ, ಅವಳ ನಾಮವನ್ನ ಕೇಳ್ತಾ ಇದ್ರೆ, ಅವಳ ನಾಮವನ್ನ ಸ್ತುತಿ ಮಾಡ್ತಾ ಇದ್ರೆ, ಅಂಥ ಟೈಮ್ನಲ್ಲಿ ಅದನ್ನ ಅರ್ಥ ಮಾಡ್ಕೊಳ್ತಾ ಇದ್ರೆ, ಅವಳನ್ನ ತಿಳ್ಕೊಳ್ತಾ ಇದ್ದಾಗ ಯಾವುದೋ ಒಂದು ವೈಬ್ರೇಷನ್ ನಮ್ಮ ಸುತ್ತ ಫೀಲ್ ಆಗಕ್ಕೆ ಶುರು ಆಗುತ್ತೆ. ವೈಬ್ರೇಷನ್ ಅದು ಎಲ್ಲಿಂದ ಬರ್ತಾ ಇದೆ ಅಂದ್ರೆ ನಮ್ಮಲ್ಲಿ ವಸುಕೋಣ ಯಾವಾಗ ಆರನೇದ್ರಲ್ಲಿ ಆ ತ್ರಿಪುರ ಮಾಲಿನಿ ಇರೋ ಅಂತರ್ದಶಾರದಿಂದ ಕನೆಕ್ಷನ್ ಇದೆ. 7ನೇದಕ್ಕೂ ಕನೆಕ್ಷನ್ ಇದೆ, 5ನೇದಕ್ಕೂ ಕನೆಕ್ಷನ್ ಇದೆ, ಮನೋಲೋಕಕ್ಕೂ ಕನೆಕ್ಷನ್ ಇದೆ, ಆ ಮನಸ್ಸು ಮುಗಿತಾ ಮಾಯೆ ಮುಗಿತಾ ಅಸತ್ಯ ಲೋಕಕ್ಕೂ ಕನೆಕ್ಷನ್ ಇದೆ. ಆ 7ನೇ ಆವರಣದಲ್ಲಿ ವಸುಕೋಣ ಅಂತಾರೆ. ಅಲ್ಲಿ ವಾಗ್ದೇವಿಯರೆಲ್ಲ ಇದ್ದಾರೆ. ವಶಿನಿ ವಾಗ್ದೇವತಾ, ಕೌಮಾರಿ ವಾಗ್ದೇವತಾ, ಜೈನಿ ವಾಗ್ದೇವತಾ, ಕಾಳಿನಿ ವಾಗ್ದೇವತಾ. ವಾಗ್ದೇವಿಯರು ಅಂದ್ರೆ ನಾದ, ಶಬ್ದ, ಮಾತು. ಆ ವಾಗ್ದೇವಿಯರೇ ಇದೆಲ್ಲ ನೋಡಿ ಹೊಗಳ್ತಾ ಇರೋದು. ದೇವಿ ಕಿವಿ ಹತ್ರ ಬಂದು ಹೇಳ್ತಾ ಇರೋದು, ಎಲ್ಲವನ್ನು ನೋಡ್ತಾ ಇರೋದು, ಎಲ್ಲವನ್ನು ಸ್ತುತಿ ಮಾಡ್ತಾ ಇರೋದು. ಅವಳು ಕೇಳಿಸ್ಕೊಂಡು ಖುಷಿ ಪಡ್ತಾ ಇದ್ದಾಳೆ. ಇವತ್ತು ವಾಗ್ದೇವಿಯರು ನಿಲ್ಸಿಲ್ಲ ಸ್ತುತಿ ಮಾಡೋದನ್ನ, ಯಾವತ್ತೂ ನಡೆದಿದ್ದಲ್ಲ ಇದು. ಇವತ್ತು 7ನೇ ಆವರಣದಲ್ಲಿ ವಾಗ್ದೇವಿಯರು ಸ್ತುತಿ ಮಾಡ್ತಾನೆ ಇದ್ದಾರೆ. ಈಗ ಆ ಸ್ತುತಿಯ ಆ ನಾದ ಏನಿದೆ, ಇವತ್ತು ಪ್ರತಿಯೊಂದು ವಸ್ತುಗಳಲ್ಲೂ ಕೂಡ ಇರುವ ಶಬ್ದ, ಅದೇ ಶಬ್ದ, ಅದು ಅನಾಹತ ಶಬ್ದ. ನಾವು ಈ ದೇವಿಯನ್ನು ಸ್ತುತಿ ಮಾಡಕ್ ಶುರು ಮಾಡಿದ್ರೆ ಆ ಅನಾಹತದಲ್ಲಿ ಆ ಶಬ್ದ ಮೊಳಗತ್ತೆ. ಅದಕ್ಕೆ ನಾನು ಒಂದ್ಸತಿ ಹೇಳ್ತಿರ್ತೀನಿ, ನಾನು ಮಾತಾಡುವಾಗ ಮೈ ಮರೆತಾಗ ನನ್ಗನ್ಸುತ್ತೆ ಕಣ್ಣು ಮುಚ್ಚೋದು ಯಾಕೆ ಅಂದ್ರೆ, ನನಗೆ ತುಂಬಾ ಜನಗಳು ಕೇಳ್ತಾ ಇದ್ದಾರೆ, ಎಷ್ಟೋ ಗುರುಗಳು ಕೇಳ್ತಾ ಇದ್ದಾರೆ, ಎಷ್ಟೋ ಜನ ಈ ಸಭೆಯಲ್ಲಿದ್ದಾರೆ, ದೇವತೆಗಳು ಬಂದಿದ್ದಾರೆ, ಇದನ್ನೆಲ್ಲಾನು ಆಸ್ವಾದಿಸ್ತಾ ಇದ್ದಾರೆ. ನಾನು ಇಲ್ಲಿ ಹೇಳಿದ್ದು ಒಂದೊಂದು ಶಬ್ದವೂ ಸಾಯೋದಿಲ್ಲ, ಇಲ್ಲೇ ಓಡಾಡ್ತಿರುತ್ತೆ, ಇದೊಂದು ವೈಬ್ರೇಷನ್, ಇದೊಂದು ನಾದವಾಗಿರುತ್ತೆ ಅಂತ ಹೇಳಿ. ನಾನು ಈ ದೇವಸ್ಥಾನದಲ್ಲಿ ಮಂತ್ರ ಹೇಳಿಸೋ ಉದ್ದೇಶವೂ ಅಷ್ಟೇ, ಇಲ್ಲೇ ಉಳಿದಿರ್ಲಿ ಎಲ್ಲಾನು ಕೂಡ. ಅದಕ್ಕೆ ದೇವಸ್ಥಾನ ಇರೋದು, ಡೆಪಾಸಿಟ್ ಮಾಡ್ತಾ ಇರಬೇಕು ಶಕ್ತಿಯನ್ನ ಅಂತ. ಹಾಗೆ ಆ ದೇವಿ ಒಳಗಡೆಯಿಂದ ನಾದವನ್ನು ಹೊಮ್ಮಿಸ್ತಾಳೆ. ಆಮೇಲೆ ಯಾರು ಆ ನಾದವನ್ನು ಉಪಯೋಗಿಸ್ಕೊಂಡು ಹಾಡ್ತಾರೋ, ಸ್ತುತಿ ಮಾಡ್ತಾರೋ, ಹೇಳ್ತಾರೋ, ಮಾತಾಡ್ತಾರೋ, ಅವರು ನಿಜವಾಗ್ಲೂ ಅವರು ವೀರರು. ಅಂಥ ವೀರರು, ಸತ್ಸಂಗವನ್ನ ಮಾಡೋರು, ಸತ್ಸಂಗವನ್ನ ಕೇಳೋರು, ಅದನ್ನ ಅರ್ಥ ಮಾಡ್ಕೊಳ್ಳೋರು, ಜಪ ಮಾಡೋರು ಎಲ್ಲರೂ ವೀರರೇ. ಅವಳನ್ನು ಸ್ತುತಿಸೋರೆಲ್ಲ ವೀರರು. ಆ ವೀರ ಗೋಷ್ಠಿಯನ್ನ ಇಷ್ಟಪಡ್ತಾಳೆ ಅವಳು. ಎಲ್ಲಿ ನಾಲ್ಕು ಜನ ಸೇರ್ಕೊಂಡು ಅಥವಾ ಒಳಗಡೆಯಿಂದ ಧ್ಯಾನ ಮಾಡಿದ ತಕ್ಷಣ ದೇವತೆಗಳನ್ನ ಕರ್ಕೊಂಡು ಬಂದು ಕೇಳ್ತಾಳೆ. ವೀರ ಗೋಷ್ಠಿ ಪ್ರಿಯ ವೀರ, ಅವಳು ವೀರ. ಅದಕ್ಕೆ ಹೇಳೋದು, ಅವಳು ಯಾವಾಗ ಅವಳು ಬರ್ತಾಳೆ ಅಂದ್ರೆ ನಾವು ಅಂಟ್ಕೊಳ್ಳದೆ ಕೆಲಸ ಮಾಡಿದಾಗ. ಅವಳು ಬರ್ಲಿ ಅಂತಲ್ಲ, ಯಾರು ಕೇಳಲಿ ಅಂತಲ್ಲ, ನಮ್ಮ ಸುಖ, ನಮ್ಮ ಆನಂದ, ನಮ್ಮ ಖುಷಿಗೆ ಇದನ್ನು ಹೇಳ್ತಾ ಇದ್ರೆ ಎಲ್ಲರೂ ಕೇಳಿದ್ರೆ ಅವರು ಖುಷಿ. ಆದ್ರೆ ಅವಳಂತೂ ಕೇಳ್ತಾಳೆ. ನಿಷ್ಕ್ರಮ್ಯ ಅದ ಕರ್ಮಕ್ಕೆ ಸಿಕ್ಕಾಕೊಳ್ಳದೆ ಮಾಡುವುದನ್ನೇ ಧರ್ಮ ಅಂತಾರೆ. ಕರ್ಮಕ್ಕೆ ಸಿಕ್ಕಾಕೊಳ್ಳದೆ ಮಾಡುವುದನ್ನೇ ಯಜ್ಞ ಅಂತಾರೆ. ಕರ್ಮಕ್ಕೆ ಸಿಕ್ಕಾಕೊಳ್ಳದೆ ಮಾಡುವುದನ್ನೇ ಪೂಜೆ ಅಂತಾರೆ. ಕರ್ಮಕ್ಕೆ ಸಿಕ್ಕಾಕೊಳ್ಳದೆ ಅವಳ ಬಗ್ಗೆ ಹೇಳೋದನ್ನ ಕೇಳೋದನ್ನೇನೆ ನಿಜವಾದ ಪುಣ್ಯದ್ದು ಕರ್ಮ ಅಂತ ಹೇಳ್ತಾರೆ. ಅದಕ್ಕೆ ನಿಷ್ಕ್ರಮ್ಯ, ಯಾರು ನಾನು ಮಾಡಿದ್ದೀನಿ ಅನ್ನೋ ಅಹಂಕಾರ ಬಿಟ್ಟು ಈ ವಿಷಯಗಳನ್ನೆಲ್ಲ ಅವಳ ಜೊತೆ ಕೂತ್ಕೊಂಡು ಸಮಾಗಮದಲ್ಲಿ ಇದ್ದು ಮಾಡ್ತಾರೋ ಅದು ಅವಳಿಗೆ ಇಷ್ಟ. ಅದನ್ನ ನಿಷ್ಕ್ರಮ್ಯ ನಾದ ರೂಪಿಣಿ. ನೋಡಿದ್ರೆ ಅಲ್ಲಿ ಬಂದ್ಬಿಡ್ತು ನಾದ ರೂಪ. ನಿಷ್ಕ್ರಮ್ಯ ನಾದ ರೂಪಿಣಿ. ಆ ನಾದನ ಹೊರಡಿಸ್ಕೊಂಡು ಮಾತಾಡಬೇಕು. ಆ ನಾದನ ಮೀಡಿದಾಗ ನೋಡಬಹುದು, ಕಣ್ಣಲ್ಲೂ ಆ ನಾದ ಇದೆ, ನೋಡುತ್ತೆ. ಆ ನಾದನೇ ಆ ಶಬ್ದ, ವೈಬ್ರೇಷನ್, ಅದು ಅನಾಹತದ ವೈಬ್ರೇಷನ್ ಎಲ್ಲ ಕಡೆನೂ ಇದೆ. ಅದು ಅದಕ್ಕೆ ರೆಸ್ಪಾಂಡ್ ಮಾಡೋದೇ ಇರೋದು. ಆ ದೇವಿ ನಾಮದಿಂದ ಬೇಗ ರೆಸ್ಪಾಂಡ್ ಮಾಡ್ಬೋದು. ವಿಜ್ಞಾನ ಕಲನಾ ಕಲ್ಯ ವಿದಗ್ಧ ಬೈಂದವಾಸನ. ವಿಜ್ಞಾನ ಕಲನಾ ಕಲ್ಯ, ವಿದಗ್ಧ ಬೈಂದವಾಸನ. ವಿಜ್ಞಾನ ಅಂದ್ರೆ ಬ್ರಹ್ಮಜ್ಞಾನ, ಕಲನ ಅಂದ್ರೆ ಆತ್ಮಜ್ಞಾನ. ಆತ್ಮಜ್ಞಾನ ಇದೆ, ಬ್ರಹ್ಮಜ್ಞಾನ ಇದೆ, ಪ್ರತಿಯೊಂದರಲ್ಲೂ ಇದೆ. ನೀವು ಮಾಡ್ತಾರೋ ಪ್ರತಿಯೊಂದು ಕೆಲಸದಲ್ಲೂ ಬ್ರಹ್ಮಜ್ಞಾನ ಇದೆ. ನಾನಲ್ಲ ಅಂತ ಮಾಡೋದೆಲ್ಲ ಬ್ರಹ್ಮಜ್ಞಾನ, ಆತ್ಮಜ್ಞಾನ. ವಿಜ್ಞಾನ ಕಲನಾ ಕಲ್ಯ, ಕಲೆ, ಎಲ್ಲಾ ತರ ಕಲೆಗಳು ಕೂಡ. ನೃತ್ಯ ಇರ್ಬೋದು, 64 ಕಲೆಗಳಿದೆ. ನೃತ್ಯ ಇರ್ಬೋದು, ಪೇಂಟಿಂಗ್ ಇರ್ಬೋದು, ಹಾಡಿರ್ಬೋದು, ಸಂಗೀತ ಇರ್ಬೋದು, ಎಲ್ಲಾ ಕಲೆಗಳು ಕೂಡ ಅವಳೇ, ಅವಳ ಸ್ವರೂಪವೇ.
ಎಲ್ಲವೂ ನಡೀತಾ ಇದೆ ಪ್ರಪಂಚದಲ್ಲಿ, ಪಂಚಕೃತ್ಯಗಳು ಎಲ್ಲವೂ ಅದನ್ನು ಒಳಗೊಂಡಿದೆ. ಅವಳು ಮಾಡ್ತಾ ಇರೋದೆಲ್ಲವೂ ಕೂಡ ಒಂಥರ ನೀವು ಕೆಲಿಡಿಯೋಸ್ಕೋಪಲ್ಲಿ ಆ ಬಣ್ಣದ ಇದನ್ನು ಹಾಕ್ಬಿಟ್ಟು ಗಾಜನ ನೋಡಿದ್ರೆ ಹೇಗಿರುತ್ತೆ ಹಾಗೆ ಕಾಣಿಸುತ್ತೆ. ಅವಳು ಆಡ್ತಾ ಇರೋದೆಲ್ಲ ನೋಡ್ತಾ ಇದ್ದೆ. ಅವಳು ತತ್ವಕ್ಕೂ ಎತ್ತರ ಇದ್ದಾಳವಳು. ವಿಜ್ಞಾನ ಕಲನಾ ಕಲ್ಯ ವಿದಗ್ಧ ಬೈಂದವಾಸನ. ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ, ನಾವು ಧ್ಯಾನ ಮಾಡ್ತಾ ಇದ್ರೆ ಒಂದೇ ಒಂದು ಭಾವ ಬರಬೇಕು ನಮಗೆ, ಈ ದೇಹ ದೇವಸ್ಥಾನ ಒಪ್ಕೋಣ. ನಾವು ಯಾರು? ಶಿವ. ಅವಳನ್ನು ತಿಳ್ಕೋಬೇಕಾದ್ರೆ ನಾವು ಶಿವ ಆಗಬೇಕು. ಶಿವೋಹಂ ಭಾವನೆಯಿಂದ, ಸೋಹಂ ಭಾವನೆಯಿಂದ ನಾನು ಶಿವ ಅಂದಾಗ ಆ ದೇವಿ ಬಹಳ ಹತ್ತಿರವಾಗ್ತಾಳೆ. ಶಿವ ಆದಾಗ ನೋಡಿ, ಇದಕ್ಕೆ ಹೇಳ್ತಾರೆ ಹಾಕಿನಿ ಮಂಡಲ ಅಂತ. ಇದು ಹಾಕಿನಿ ಮಂಡಲ. ಈ ಹಾಕಿನಿ ಮಂಡಲ ಎಲ್ಲಿದೆ? ಈ ಬ್ರಹ್ಮರಂಧ್ರಕ್ಕೂ ಮತ್ತು ಈ ಎರಡು ಹುಬ್ಬಿನ ಮಧ್ಯಕ್ಕೂ ಈ ಜಾಗದಲ್ಲಿ ಈ ಒಂದು ರೌಂಡಲ್ಲಿ ಈ ಚಕ್ರದಲ್ಲಿ ಇದೆ ಹಾಕಿನಿ ಮಂಡಲ. ಇಲ್ಲಿ ಒಂದು ತ್ರಿಕೋಣ, ಇಲ್ಲಿ ಒಂದು ಬಿಂದು ಇದೆ. ಆ ಬಿಂದು ಮೇಲೆ ಅವಳಿದಾಳೆ ಅಂತ. ಅಂದರೆ ಬಿಂದುನಲ್ಲಿ ಕಾಮೇಶ್ವರ ಕಾಮೇಶ್ವರಿ ಇಬ್ಬರೂ ಒಟ್ಟಿಗೆ ಸೇರಿದ್ದಾರೆ ಅಂತ. ನಾವು ಶಿವ ಆದಾಗ ನಾವೇನನ್ನ ನೋಡ್ತೀವಿ? ಈ ಲೀಲೆಯನ್ನು ನೋಡ್ತೀವಿ. ನಾವು ಶಿವ ಆದಾಗಲೇ ಅವಳನ್ನ ಈ ತ್ರಿವರ್ಗ ನಿಲಯ ಎಲ್ಲ ಅರ್ಥ ಆಗೋದು, ಅವಳೆಲ್ಲ ಆಟ ಆಡ್ತಿರೋದು, ಅವಳು ಮಾಡ್ತಿರೋ ಲೀಲೆಗಳು ಎಲ್ಲವೂ ಕಾಣಿಸೋದು ಯಾವಾಗ? ಶಿವ ಆದಾಗ. ಅದಕ್ಕೆ ಹೇಳಿ ಶಿವ ಇಬ್ರು ಒಟ್ಟಿಗೆ ಇದ್ದಾಗ ಕಾಮೇಶ್ವರ ಕಾಮೇಶ್ವರಿ. ಆ ಶಿವನಿಗೆ ಆಕಾರ ಇಲ್ಲ. ಆದರೆ ಅವನು ತನ್ನನ್ನು ಯಾವ ಥರ ನೋಡಬೇಕು? ಅವಳಲ್ಲಿ ನೋಡಬೇಕು. ಆವಾಗ ಕನ್ನಡಿನಲ್ಲಿ ಶಿವ ನೋಡ್ಕೊಂಡಾಗ ಅವನಿಗೆ ಅವನಿಗೆ ಆಕಾರ ಇಲ್ವಲ್ಲ, ಅವಳನ್ನು ನೋಡ್ತಾನೆ, ಅವಳ ಪ್ರತಿಬಿಂಬವನ್ನು ನೋಡ್ತಾನೆ. ಆಗ ಎಲ್ಲವೂ ಅವನಿಗೆ ಕಾಣಿಸುತ್ತೆ. ಅದು ಬೈಂದವಾಸನ. ಬೈಂದವಾಸನ ಅದು ವಿಜ್ಞಾನ ಕಲನಾ ಕಲ್ಯ ವಿದಗ್ಧ ಅಂದ್ರೆ ಅವಳು ನಿಪುಣೆ, ಎಲ್ಲವನ್ನೂ ಮಾಡುವ ನಿಪುಣೆಯನ್ನ ಬೈಂದವಾಸನದಲ್ಲಿ ಕಾಮೇಶ್ವರಿ ಅಂತ ನೋಡ್ತಾನೆ. ಅಯ್ಯೋ ಇಷ್ಟು ಚೆನ್ನಾಗಿದ್ದೀನ ನಾನು ಅಂತ ನೋಡ್ತಾನೆ. ಆದ್ರೆ ಇದು ಅವಳ ಮುಖ, ಇದು ಅವಳದೆಲ್ಲ, ಇದು ಆಟ, ಅವಳದೆಲ್ಲ ವಿಚಿತ್ರಗಳೆಲ್ಲ. ಅದನ್ನೇ ಹೇಳಿದ್ದು ಕೆಲಿಡಿಯೋಸ್ಕೋಪ್ನ ನೋಡೋ ಹಂಗೆ. ಅವನಿಗೆ ಆಕಾರ ಇಲ್ಲದೆ ಇರೋದ್ರಿಂದ ಅವನು ನೋಡಿದಾಗ ಅವಳನ್ನು ನೋಡ್ತಾನೆ. ಈಗ ಶಿವಶಕ್ತಿಯರು ಬೈಂದವಾಸನದಲ್ಲಿದ್ದಾರೆ. ಇದು ಯಾವಾಗ? ತತ್ವಾಸನದಲ್ಲಿ ಕೂತ್ಕೊಂಡಾಗ 24 ತತ್ವಗಳನ್ನ ಮೀರಿ ತತ್ವಮಯಿ, ಅವಳೇ ತತ್ವಗಳು, ತತ್ವಮರ್ಥ ಸ್ವರೂಪಿಣಿ. ಅದಕ್ಕೆ ಎಡಗಡೆಯಿಂದ ಆದ್ರೂ ಹೋಗಿ ಬಲಗಡೆಯಿಂದ ಹೋಗಿ, ಸವ್ಯ ಅಪಸವ್ಯ ಅಂದ್ರೆ ಒಂದಕ್ಕೆ ಎಡ ಬಲ ಅಂತ. ನೀವು ಇಡಯಿಂದ ಪಿಂಗಳದಿಂದ ಹೋಗಿ ಅಥವಾ ಶಿವ ಅನ್ಕೊಂಡ್ ಮೇಲೆ ಹೋಗಿ, ಶಕ್ತಿ ಅನ್ಕೊಂಡ್ ಮೇಲೆ ಹೋಗಿ, ದಕ್ಷಿಣ ಅದಕ್ಷಿಣ ಯಾವುದೇ ಆಗಲಿ ಎಲ್ಲವೂ ಅವಳಿಗೆ ತಲುಪತ್ತೆ. ಸವ್ಯಾಪಸವ್ಯ ಮಾರ್ಗಸ್ಥ ಸರ್ವ ಆಪದ್ವಿ ನಿವಾರಣೆ. ಎಲ್ಲ ಆಪತ್ತನ್ನ ನಿವಾರಣೆ ಮಾಡೋ ದೇವಿ. ಈ ಕಡೆಯಿಂದ ಪೂಜೆ ಮಾಡಿದ್ರು, ಆ ಕಡೆಯಿಂದ ಪೂಜೆ ಮಾಡಿದ್ರು, ಶಿವ ಅನ್ಕೊಂಡು ಪೂಜೆ ಮಾಡಿದ್ರು, ದೇವಿ ಅನ್ಕೊಂಡು ಶ್ರೀಚಕ್ರ ಪೂಜೆ ಮಾಡಿದ್ರು ಕೂಡ ಎಲ್ಲವೂ ಕೂಡ ಅವಳಿಗೆ ತಲುಪತ್ತೆ. ಆಗ ಶಿವಶಕ್ತಿಯರು ಒಂದಾಗದಂತಹ ಬೈಂದವಾಸನದಲ್ಲಿ ನಮಗೆ ಚೆನ್ನಾಗಿ ಗೋಚರವಾಗುತ್ತೆ. ತ್ರಿಪುರ ಮಾಲಿನಿ ಮಂತ್ರವನ್ನ ಹೇಳ್ಕೊಂಡು ನೀವು ಕೂತ್ಕೊಂಡು ಧ್ಯಾನ ಮಾಡಿದಾಗ ಇವೆಲ್ಲವೂ ಗೋಚರವಾಗುವ ಹಾಗೆ ಆ ತಾಯಿ 6ನೇ ಅಂತರ್ದಶಾನದಲ್ಲಿ ದರ್ಶನವನ್ನು ಕೊಟ್ಟು, ಮತ್ತೆ ಆ 7ನೇ ಆವರಣದಲ್ಲಿರೋ ವಾಕ್ದೇವಿಯದಿಂದ ಈ ರೀತಿ ನುಡಿಯೋದು, ಕೇಳೋದು, ಮಾಡೋದು ಎಲ್ಲ ನಿಮಗೆ ಸ್ವಭಾವ ಆಗ್ಬಿಡುತ್ತೆ. ಎಲ್ಲರಿಗೂ ಆಗಲಿ ಅಂತ ಕೇಳ್ಕೊಳ್ತೀನಿ. ನಾಳೆ ಮುಂದಿನ ಪ್ರಾರಂಭಿಸೋಣ.